ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನಿಮ್ಮದನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಏನು ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿನ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಗ್ರೀನ್ ಕೆಮಿಸ್ಟ್ರಿ, ದೇರ್ ಆರ್ 12 ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ, ಅದ್ರ ಬಗ್ಗೆ ಹೇಳೋಣ ಅಂತ. ಅದ್ರದ್ದು ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ಮಾಡ್ತೀವಿ ನಾವು, ಟೇಕಿಂಗ್ ಎ ಐಬೋಫ್ರೋಫಿನ್ ಆ್ಯಸ್ ಅನ್ ಎಕ್ಸಾಂಪಲ್, ವಿತ್ ಆರ್ ವಿತೌಟ್ ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ ಹೇಗಾಗುತ್ತೆ, ಅದರಿಂದ ಲಾಭ ಏನಾಗುತ್ತೆ, ವೈ ವಿ ಶುಡ್ ಗೋ ಫಾರ್ ಗ್ರೀನ್ ಕೆಮಿಸ್ಟ್ರಿ. ನೋ ಡೇಸ್ ಎವ್ರಿಬಡಿ ಈಸ್ ಟಾಕಿಂಗ್. ನೀವು ಯಾವುದೇ ಒಂದು ಸಿಂಥಸಿಸ್ ಮಾಡಿದ್ರಿ, ಯಾವುದೇ ಒಂದು ರಿಯಾಕ್ಷನ್ ಮಾಡಿದ್ರಿ ಅಂದರೆ ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಗ್ರೀನ್ ಕೆಮಿಸ್ಟ್ರಿ ಯೂಸ್ ಮಾಡ್ತಾ ಇದ್ದೀರಾ, ಗ್ರೀನ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನಿವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಗ್ರೀನ್ ಕೆಮಿಸ್ಟ್ರಿ ಅನ್ನೋದು ತುಂಬ ಹೊಸದೇನಲ್ಲ, ಹಳೇದನ್ನೇ. ಬಟ್ ಈಗ ರೀಸೆಂಟಾಗಿ ಗ್ರೀನ್ ಕೆಮಿಸ್ಟ್ರಿನ ಹೊಸದಾಗಿ ಅದನ್ನು ಇನ್ವೆಂಟ್ ಮಾಡಿದ್ರು ಪೌಲ್ ಆ್ಯನಥರಸ್. ಅವನಿಗೆ ನಾವು ಫಾದರ್ ಆಫ್ ಗ್ರೀನ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಗ್ರೀನ್ ಕೆಮಿಸ್ಟ್ರಿ ಏನು ಫೋಕಸ್ ಮಾಡುತ್ತೆ ಅಂದರೆ ರೆಡ್ಯೂಸಿಂಗ್ ದಿ ವೇಸ್ಟ್, ರೆಡ್ಯೂಸಿಂಗ್ ದಿ ಮೆಟೀರಿಯಲ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್, ಐದರ್ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಸಾಲ್ವೆಂಟ್ ಆಗಿರ್ಬೋದು, ಅಥವಾ ಅಜಾರ್ಟ್ಸ್ ಕಡಿಮೆ ಆಗಿರ್ಬೋದು, ರಿಸ್ಕ್ ಕಡಿಮೆ, ಸೇಫ್ಟಿ ಮೆಜರ್ಸ್ ಜಾಸ್ತಿ ಇರಬೇಕು, ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಇರಬೇಕು, ಕಾಸ್ಟ್ ಕಡಿಮೆ ಇರಬೇಕು. ಅದೆಲ್ಲನ ನಾವು ತಗೊಂಡು ನಾವು ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಗ್ರೀನ್ ಕೆಮಿಸ್ಟ್ರಿ ಇಟ್ಸ್ ಆಲ್ಸೋ ಕಾಲ್ಡ್ ಗ್ರೀನ್ ಕ್ಲೀನ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಸೊ ಅದ್ರೇನು ವೇಸ್ಟ್ ಎಲ್ಲ ಜಾಸ್ತಿ ಕೊಡೋದಿಲ್ಲ, ಬೈ ಪ್ರಾಡಕ್ಟ್ ಎಲ್ಲ ಬರೋದಿಲ್ಲ, ಅಥವಾ ಅಜಾರ್ಡಸ್ ವೇಸ್ಟ್ ಏನು ಹೇಳ್ತೀವಿ ಅದು ಯಾವುದು ಹಾಕೋದಿಲ್ಲ ನಾವು. ಸಿಂಪಲ್ ಆಗಿರುತ್ತೆ, ಟಾಕ್ಸಿಕ್ ಯಾವುದು ಇರೋದಿಲ್ಲ, ಲೇಬರ್ ಕಡಿಮೆ ಇರುತ್ತೆ, ಲೋ ಕಾಸ್ಟ್ ಆಗಿರುತ್ತೆ, ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಸೇಫ್ಟಿ ಆಗಿರುತ್ತೆ. ಸೊ ಇದೆಲ್ಲ ಇದ್ದರೆ ನಿಮ್ಮ ಪ್ರೊಡಕ್ಷನಲ್ಲಿ ಅಥವಾ ನಿಮ್ಮ ಪ್ರಿಪ್ರೇಷನಲ್ಲಿ, ನಿಮ್ಮ ಮೆಥಡ್ಸಲ್ಲಿ, ನಿಮ್ಮ ಟೆಕ್ನಾಲಜಿನಲ್ಲಿ, ಅಂಥದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಕೆಮಿಸ್ಟ್ರಿ ಅಂತ ಕರಿತೀವಿ, ಅಥವಾ ಎಕೋ ಫ್ರೆಂಡ್ಲಿ ಮೆಥಡ್ಸ್ ಅಂತ ಅದನ್ನು ಹೇಳ್ತೀವಿ. ಆ್ಯಕ್ಚುಲಿ ಯಾಕೆ ಇದು ಬಂತು, ಯಾಕೆ ಗ್ರೀನ್ ಬೇಕು ಅಂತ ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ, ದೆರ್ ಆರ್ ಸಮ್ ಇನ್ಸಿಡೆಂಟ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದಿ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಇಡೀ ವರ್ಲ್ಡಲ್ಲಿ ಆಗ್ತಾ ಇರೋ ಕಡೆಗೆ. ಸೊ ಪೊಲ್ಯೂಟ್ ಆಗಿ ಆ ಪೊಲ್ಯೂಷನ್ ಎಲ್ಲ ಏನಾಗ್ತಿತ್ತು, ತೊಂದರೆ ಆಗ್ತಿತ್ತು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಏನು ಮಾಡಬೇಕು, ಗ್ರೀನ್ಗೆ ಹೋಗಬೇಕು ಅಂತ ಅವರು ಕನ್ಸಿಡರ್ ಮಾಡಿಕೊಂಡ್ರು. ಸೊ ಐ ಹ್ಯಾವ್ ಟೇಕನ್ ಒನ್ ರಿವರ್ ಓಹಿಯೋ. ಅದೇನಾಗುತ್ತೆ ಅಂತಂದರೆ ಇಟ್ ಹ್ಯಾಸ್ ಬೀನ್ ಕಂಟ್ಯಾಮಿನೇಟೆಡ್ ವಿತ್ ದ ಕೆಮಿಕಲ್ಸ್. ಸೊ ಅದಕ್ಕೆ ತನ್ನಷ್ಟಕ್ಕೆ ತಾನೇ ಏನಾಗ್ತಿತ್ತದು, ಬೆಂಕಿ ಹತ್ಕೊಳ್ಳೋಕೆ ಶುರು ಆಗ್ತಿತ್ತು. ದ ರಿವರ್ ವಾಸ್ ಕಾಲ್ಡ್ ಆಸ್ ದ ರೈನ್ಬೋ ಆಫ್ ಮೆನಿ ಡಿಫ್ರೆಂಟ್ ಕಲರ್ಸ್. ಯಾಕೆಂದರೆ ಬೇರೆ ಬೇರೆ ಇಂಡಸ್ಟ್ರಿಯಲ್ ಇದ್ದವರೆಲ್ಲ ಏನು ಮಾಡ್ತಾಯಿದ್ರು, ಅದ್ರ ಪೊಲ್ಯೂಟೆಡ್ಸ್, ಆಯಿಲ್ ಇಂಡಸ್ಟ್ರಿ ಇರ್ಬೋದು, ಗ್ಯಾಸೋಲಿನ್ ಇಂಡಸ್ಟ್ರಿ ಇರ್ಬೋದು, ಪೇಂಟು, ಮೆಟಲ್ಸು ಎಲ್ಲನೂ ಏನು ಮಾಡ್ತಾಯಿದ್ರು ಅಂದರೆ ಆ ನದಿಗೆ ತಂದು, ಆ ಇಂಡಸ್ಟ್ರಿಗಳದ್ದು ವೇಸ್ಟ್ಗಳನ್ನೆಲ್ಲ ತಂದು ಆ ನದಿಗೆ ಬಿಡ್ತಾಯಿದ್ರು. ಹಾಗಾಗಿ ಏನಾಗತ್ತೆ ಅಂತಂದರೆ ಆ ನದಿಗೆ ರೈನ್ಬೋ ಆಫ್ ಮೆನಿ ಡಿಫ್ರೆಂಟ್ ಕಲರ್ಸ್ ಅಂತ ಹೇಳ್ತಿದ್ರು. ಆಮೇಲೆ ಏನಾಗುತ್ತೆ ಅಂತಂದರೆ ಎಲ್ಲರೂ ಬಿಟ್ಟು ಏನಾಯಿತು ಅಂದರೆ ಬೆಂಕಿ ಹತ್ಕೊಳ್ಳೋಕೆ ಶುರು ಆಯಿತು 1969. ಅದಕ್ಕೆ ಅವರು ಕ್ಲವರ್ ಲ್ಯಾಂಡ್ ಸಿಟಿಸನ್ಸ್ ಜೋಕ್ ಏನು ಹೇಳ್ತಿತ್ತು ಅಂತಂದರೆ, ಸಮ್ ರಿವರ್ ಚಾಕ್ಲೇಟ್ ಬ್ರೌನ್ ಆಯಿಲಿ ಬಬ್ಲಿಂಗ್ ವಿತ್ ಸರ್ಫೇಸ್ ಗ್ಯಾಸಸ್, ಇಟ್ ಓಸಸ್ ರಾದರ್ ದ್ಯಾನ್ ಫ್ಲೋಸ್, ದ ಓನ್ಲಿ ಎನಿ ಒನ್ ಫಾಲ್ಸ್ ಇನ್ ಟು ರಿವರ್ ಡಸ್ ನಾಟ್ ಡ್ರೌನ್, ಕ್ಲವರ್ ಲ್ಯಾಂಡ್ ಸಿಟಿಸನ್ ಜೋಕ್ಸ್. ಅಂದರೆ ಆ ರಿವರ್ ಬಗ್ಗೆ ಏನು ಹೇಳ್ತಿದ್ರು ಅಂದರೆ, ಚಾಕ್ಲೇಟ್ ಆಗಿರುತ್ತೆ, ಚಾಕ್ಲೇಟ್ ಬ್ರೌನ್ ಇದೆ, ಆಯಿಲಿ ಇದೆ, ಬಬಲ್ಸ್ ಇದೆ ಅದರೊಳಗೆ, ವಿತ್ ಸಬ್ ಸರ್ಫೇಸ್ ಗ್ಯಾಸಸ್, ಇಟ್ ಓಸಸ್ ರಾದರ್ ದೆನ್ ಫ್ಲೋಸ್. ಅದು ಹರಿಯೋದ್ರ ಬದಲು ಅದೇನಾಗುತ್ತೆ ಅಂತಂದರೆ ನೊರೆಗಳನ್ನ ಕೊಡುತ್ತೆ ಅಂತ. ಆ ರಿವರಲ್ಲಿ ಯಾರಾದರೂ ಬಿದ್ದರೆ ಅದು ಮುಳುಗೋದೇ ಇಲ್ಲ, ಯಾವಾಗೂ ತೇಳ್ತಾರೆ ಅವರು ಅಂತ ಆ ಥರ ಜೋಕ್ ಮಾಡ್ತಿದ್ರಂತೆ. ಅಷ್ಟು ಅಮೌಂಟಲ್ಲಿ ನಮ್ಗೆ ಏನಾಗ್ತಿತ್ತು ಅಂತಂದರೆ ಗ್ಯಾಸಸ್ದು ಅಥವಾ ಪೊಲ್ಯೂಟೆಂಟ್ಸು ನಾವೇನು ಮಾಡ್ತಾಯಿದ್ವಿ, ಇಂಡಸ್ಟ್ರಿಗಳಿಂದ ಅಲ್ಲಿಗೆ ಡಂಪ್ ಮಾಡ್ತಾಯಿದ್ವಿ, ಅದರಿಂದಾಗಿ ಪ್ರಾಬ್ಲಮ್ ಆಯಿತು. ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇಂಡಿಯಾದೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಭೂಪಾಲ್ ಗ್ಯಾಸ್ ಟ್ರಾಜಿಡಿ. ಎ ಪ್ಲಾಂಟ್ ಆಕ್ಸಿಡೆಂಟ್ ಇನ್ ಭೂಪಾಲ್, ಇಂಡಿಯಾ ರಿಲೀಸ್ಡ್ ಎ ಮಿಥೈಲ್ ಐಸೋಸೈನೈಡ್. ನಿಯರ್ಲಿ 4,000 ಪೀಪಲ್ ಡೈಡ್ ಟಿಲ್ ಟುಡೇ. ಅದಾಗಲಿ ಸುಮಾರು ಹತ್ರ 60-70 ವರ್ಷ ಆಗಿದೆ. ಟಿಲ್ ಟುಡೇ ದ ಪೀಪಲ್ ಆರ್ ಸಫರಿಂಗ್ ಬಿಕಾಸ್ ಆಫ್ ದಟ್ ಗ್ಯಾಸ್ ಟ್ರಾಜಿಡಿ. ಅದೇ ರೀತಿ ಲವ್ ಕ್ಯಾನೆಲ್ ಅಂತ ಇನ್ನೊಂದಿತ್ತು, ನಯಾಗರ ಫಾಲ್ಸು. ಅವ್ರ NY ಕೆಮಿಕಲ್ ಆ್ಯಂಡ್ ಪ್ಲಾಸ್ಟಿಕ್ ಕಂಪ್ನಿ ಏನು ಮಾಡ್ತಿತ್ತು, old canals bed as a chemical dump 30 to 50s. The land was then used
for a new school and housing track. The chemicals leaked through the clay cap that sealed the dump. It was contaminated with at least 82 chemicals. The health effects of the people living there included high birth defect ಇನ್ಸಿಡೆಂಟ್ಸ್ ಇರ್ಬೋದು, ನರ್ವಸ್ ಡಿಸೀಸಸ್ ಇರ್ಬೋದು, ಈ ರೀತಿಯಾಗಿ ಪ್ರಾಬ್ಲಮ್ ಆಗೋ ಥರ ಇತ್ತು. ಅದಕ್ಕೆ ಲವ್ ಕಲೆಕ್ಷನ್ ಅಂತ ಕರೀತಾರೆ. ಸೊ ಇದೆಲ್ಲನೂ ನೋಡ್ತಿದ್ದಾಗ ನಾವೇನು ಮಾಡಬೇಕು, ಇದರಿಂದೆಲ್ಲ ಏನಾಗ್ತಿದೆ, ಹ್ಯೂಮನ್ ಕೈಂಡ್ಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ವಿ ಶುಡ್ ಗೋ ಫಾರ್ ದಿ ಸೇಫರ್ ಮೆಥಡ್, ವಿ ಶುಡ್ ಗೋ ಫಾರ್ ದಿ ಗ್ರೀನರ್ ಮೆಥಡ್, ವಿ ಶುಡ್ ಗೋ ಫಾರ್ ದಿ ಎಕೋ ಫ್ರೆಂಡ್ಲಿ ಮೆಥಡ್ಸ್ ಅಂತ ಅವರು ತಿಳ್ಕೊಂಡ್ರು. ಅದು ಹೇಳ್ತಾರೆ. ತಗೊಳ್ಳೋದಾದ್ರೆ ನಮ್ಮದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಬೆಳಂದೂರು ಲೇಕ್, ಇದು ಅದತ್ರ ಒಂದು 2 years ಬ್ಯಾಕಲ್ಲಿ ನಾವು ಅಲ್ಲಿ ಹೋಗಿ ಫೋಟೋ ತಗೊಂಡು ಬಂದಿರೋವಂಥದ್ದು. ನೋಡಿ ಎಷ್ಟು ತರವಾದ ನಿಮಗೆ ಲ್ಯಾದರು ಬರ್ತದೆ. ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಗ್ರೀನ್ ಕೆಮಿಸ್ಟ್ರಿ ಇಟ್ಸ್ ಆಲ್ಸೋ ಕೊಡಿಸಿ ಗ್ರೀನ್ ಕ್ಲೀನ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಸೊ ಅದ್ರೇನು ವೇಸ್ಟ್ ಎಲ್ಲ ಜಾಸ್ತಿ ಕೊಡೋದಿಲ್ಲ, ಬೈ ಪ್ರಾಡಕ್ಟ್ ಎಲ್ಲ, ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಆಫ್ ದಿ ಪೊಲ್ಯೂಟನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಪುಟ್ ಇನ್ಸೈಡ್ ದಿ ವಾಟರ್. ಅದೇ ರೀತಿ ಅಲ್ಸೂರ್ ಲೇಕಲ್ಲಿ 2016 ಎಷ್ಟೊಂದು ಫಿಶ್ಗಳೆಲ್ಲ ಸತ್ತು ಬಂದುಬಿದ್ದು ಬಿಕಾಸ್ ಆಫ್ ದಿ BOD, ಇನ್ಸಫಿಷಿಯೆಂಟ್ ಆಕ್ಸಿಜನ್ ಟು ಬ್ರೀತ್. ಅದಾಗಿ ಎಲ್ಲ ಈ ಥರ ಫಿಶ್ಗಳೆಲ್ಲ ಏನು ಮಾಡ್ತಾವೆ, ಸತ್ತು ಬಿದ್ದವು. ಅದೇ ರೀತಿ ವರ್ತೂರು ಕೆರೆಯಲ್ಲಿ ನೊರೆ ಬಂದಿರೋದಿರ್ಬೋದು, ಯಮನೂರು ಕೆರೆಯಲ್ಲಿ ಬೆಂಕಿ ಬಂದಿರೋದಿರೋದು. ಸೊ ಇದೆಲ್ಲನೂ ಆಗಿದೆ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ದಿ ಹ್ಯೂಮನ್ ಗ್ರೀಡಿನೆಸ್, ಅಥವಾ ನಾವು ಕರೆಕ್ಟಾಗಿ ಸೇಫರ್ ಮೆಥಡಲ್ಲಿ ಅದನ್ನು ನಾವು ನಮ್ಮದು ಇಂಡಸ್ಟ್ರಿಯಿಂದ ಏನು ಹೊರಗಡೆ ಬರುತ್ತಲ್ಲ ಅದನ್ನೆಲ್ಲ ನಾವು ಡಿಸ್ಪೋಸ್ ಮಾಡದೇ ಇರೋದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ವೈ ಡು ವಿ ನೀಡ್ ಗ್ರೀನ್ ಕೆಮಿಸ್ಟ್ರಿ? ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ, ಮ್ಯಾನ್ಕೈಂಡ್ಗೆ ತೊಂದರೆ ಮಾಡದೇ ಇರೋದಕ್ಕೆ, ಅವ್ರ ಹೆಲ್ತ್ ಹಜಾರ್ಡ್ ಆಗದೆ ಇರೋದಕ್ಕೆ ವಿ ಶುಡ್ ಗೋ ಫಾರ್ ಕೆಮಿಸ್ಟ್ರಿ. ಆಬ್ಜೆಕ್ಟಿವ್ ಆಫ್ ಕೆಮಿಸ್ಟ್ರಿ ಈಸ್ ಅನ್ಡಿನೇಬಲ್, ಎ ವೆರಿ ಪ್ರಾಮಿನೆಂಟ್ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್. ಹಂಗಾದ್ರೆ ಇದನ್ನೆಲ್ಲ ಇಂಡಸ್ಟ್ರಿಗಳನ್ನೇ ಮುಚ್ಚಿಬಿಡೋಣ, ಇಂಡಸ್ಟ್ರಿಗಳನ್ನ ಮುಚ್ಚೋಕ್ಕಾಗಲ್ಲ. ಬೇಕಂದರೆ ದಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಅದಿಲ್ಲದೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಅದ್ರ ಮೇಲೆ ನಾವು ಅಷ್ಟು ಡಿಪೆಂಡೆಂಟ್ ಆಗ್ಬಿಟ್ಟಿದ್ದೀವಿ. ಆದರೆ ಅದು ಏನಿದೆಯಲ್ಲ ಅದು ಎನ್ವೈರನ್ಮೆಂಟ್ಗೆ ಮತ್ತು ಪ್ರಾಬ್ಲಮ್ಸ್ ಏನು ಮಾಡದೇ ಇರೋಂಗೆ, ಸೈಡ್ ಎಫೆಕ್ಟ್ಸ್ ಏನೂ ಆಗದೆ ಇರೋಂಗೆ, ಕ್ಲೀನಾಗಿರೋಂಗೆ, ಎಕೋ ಫ್ರೆಂಡ್ಲಿ ಆಗಿರೋವಂಥದ್ಗೆ, ಕಡಿಮೆ ಹಜಾರ್ಡ್ ಆಗ್ತಾ ಇರೋಂಗೆ, ಯಾರಿಗೂ ಹೆಲ್ತ್ ರಿಸ್ಕ್ ಆಗದೆ ಇರೋ ಥರ ಮಾಡಬೇಕು ವಿತ್ ದಟ್ ಇಂಡಸ್ಟ್ರಿ. ಆ ಬರ್ತಲ್ಲ ಡಿಸ್ಪೋಸಸ್ ಎಲ್ಲ ನಾವು ಮಾಡಬೇಕಾಗತ್ತೆ. ಸೊ ಹಾಗಾದರೆ ಗ್ರೀನ್ ಕೆಮಿಸ್ಟ್ರಿ ಏನು ಹೇಳುತ್ತೆ? ಲುಕ್ಸ್ ಅಟ್ ದಿ ಪೊಲ್ಯೂಷನ್ ಪ್ರಿವೆನ್ಷನ್ on a molecular scale, and extremely important area of chemistry due to the importance of chemistry in our world today and implication it can show on our environment. So ಈಗ ನಿಮ್ಗೆ ಆಲ್ರೆಡಿ ನಮಗೆ ಗೊತ್ತಾಗ್ತಾ ಇದೆ, ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಇದೆ, ಓಷನ್ಸ್ ಫ್ಲೋಟ್ ಆಗ್ತಾ ಇದೆ, ಐಸಿಂಗ್ ಆಫ್ ದಿ ಹಿಮಾಲಯಾಸ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗ್ತಾ ಇದೆ, ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ವಿ ಆರ್ ನೋಟಿಸ್ಡ್ ಸೋ ಮೆನಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಪೊಲ್ಯೂಷನ್. ಸೊ ಅದನ್ನೆಲ್ಲದಕ್ಕೂ ನಾವು ಸೊಲ್ಯೂಷನ್ ಹುಡ್ಕೋಬೇಕಲ್ಲ. ಆ ಸೊಲ್ಯೂಷನ್ ಯಾವುದು ಅಂದರೆ ಗ್ರೀನ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಸೊ ಹಂಗಂತ ಅದನ್ನೆಲ್ಲ ನಾವು ಬಿಟ್ಬಿಟ್ಟು ಇರೋಕ್ಕೂ ಆಗಲ್ಲ. ನಾನು ಮುಂಚೆನೇ ಹೇಳಿದಾಗ ದಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಹೊಸ ಥರದ್ದು ಎನ್ವೈರ್ಮೆಂಟ್ಲಿ ಫ್ರೆಂಡ್ಲಿ ಇರುವಂಥ ಪ್ರೋಸೆಸ್ನ ರೆಡ್ಯೂಸ್ ಮಾಡುವಂಥದ್ದು, ಎಲಿಮಿನೇಟ್ ಮಾಡುವಂಥದ್ದು, ಅಜಾರ್ಡಿಯಸ್ ಸಬ್ಸ್ಟೆನ್ಸಸ್ನ ನಾವೇನು ಮಾಡಬೇಕಾಗತ್ತೆ, ಆ ಥರ ಪ್ರೋಸೆಸ್ನ, ಆ ಥರ ಟೆಕ್ನಾಲಜಿನ, ಆ ಥರ ಮ್ಯಾನುಫ್ಯಾಕ್ಚರ್ ಮೆಥಡ್ಸ್ನ ನಾವೇನು ಮಾಡಬೇಕಾಗತ್ತೆ, ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದಕ್ಕೆ 12 ಪ್ರಿನ್ಸಿಪಲ್ಸ್ನ ಹಾಕ್ಕೊಂಡಿದ್ದಾರೆ. ಸೊ ಆ ಪ್ರಿನ್ಸಿಪಲ್ಸ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ವರ್ಕ್ ಮಾಡಬೇಕಾಗತ್ತೆ. ಅದು ಯಾವಾಗ 1998 Antares and Werner formulated the 12 principles of green chemistry. So throughout the world, everybody they try to follow. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅದನ್ನು ಅವ್ರ ಗೈಡ್ಲೈನ್ಸ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. These serves as a guideline for the chemist seeking to the lower ecological footprint of a chemicals they produce and the process by which the chemicals are made. The invention, design, application of the chemical product, processes to reduce or to eliminate the use and generation of hazardous substances. ನಾವು ಮುಂಚೆ ತೋರಿಸಿರೋ ಪಿಕ್ಚರ್ಗಳು ತೋರಿಸಿದ್ದೀನಲ್ಲ, ಅದು ಹೆಲ್ತ್ ಹಜಾರ್ಡ್ ಆಗದೇ ಇರೋಂಗೆ, ಅದರಿಂದ ಯಾರಿಗೂ ಮ್ಯಾನ್ಕೈಂಡ್ಗೆ ತೊಂದರೆ ಆಗದೆ ಇರೋಂಗೆ ಮಾಡಬೇಕಾಗತ್ತೆ. ಆ 12 ಪ್ರಿನ್ಸಿಪಲ್ಸ್ ಯಾವುದು ಅಂತಂದರೆ, ಮೊದಲನೇದು ಪ್ರಿವೆನ್ಷನ್. ಸೊ ಎಲ್ಲ ನಮಗೆ ಗೊತ್ತು, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಲೇ ಹೇಳ್ತಾರೆ. ಸೊ ಅದನ್ನು ಸಾಧ್ಯ ಆದಷ್ಟು ಈಗ ತೊಂದರೆ ಆಗ್ತಾ ಇದೆ ಅಂತಂದರೆ ತೊಂದರೆ ಬರ್ದಿರಂಗೆ ನೋಡ್ಕೊಳ್ಳೋದೇ ಆಗುತ್ತೆ. ಆದರೆ ಆಗ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಏನು ಮಾಡಬೇಕು, ಕಡಿಮೆ, ಅಥವಾ ಏನಾಗುತ್ತೆ, ಈಗ ಆಗಿದೆ ಅಂದರೆ ಏನೋ ಬೈ ಪ್ರಾಡಕ್ಟ್ ಬಂದಿದೆ, ಏನೋ ಬಂದಿದೆ ಅಂದರೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ, ಅಥವಾ ಕ್ಲೀನ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ಬಿಡಬೇಕಾಗತ್ತೆ.
ಟ್ರೀಟ್ಮೆಂಟ್ ಆಫ್ ದಿ ವೇಸ್ಟ್ ಮಾಡಬೇಕಾಗತ್ತೆ, ಡಿಸ್ಪೋಸಲ್ ಆಫ್ ದಿ ವೇಸ್ಟ್ ಹೇಗೆ ಮಾಡ್ತೀವಿ ಅಂತ ನೋಡ್ಕೋಬೇಕಾಗತ್ತೆ, ಏನಾದರೂ ರೀಸೈಕಲ್ ಮಾಡ್ಕೊಳಕ್ಕಾಗತ್ತಾ, ರೀಯೂಸ್ ಮಾಡ್ಕೊಳಕ್ಕಾಗತ್ತಾ ವೇಸ್ಟ್ನ ಅಂತ ನಾವೇನು ಮಾಡಬೇಕಾಗತ್ತೆ ನೋಡ್ಕೋಬೇಕಾಗತ್ತೆ. ಸೊ ಗ್ರೀನ್ ಕೆಮಿಸ್ಟ್ರಿ ಏನು ಹೇಳುತ್ತೆ ಅಂದರೆ ಸಾಧ್ಯ ಆದಷ್ಟು ವೇಸ್ಟ್ ಇಲ್ಲದೆ ಇರೋಂಗೆ, ವೇಸ್ಟೇ ಬರದೇ ಇರೋ ಥರ ನೀವು ನೋಡ್ಕೊಳ್ಳಿ ಅಂತ ಅದು ಹೇಳುತ್ತೆ. ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್. ಸೆಕೆಂಡ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಆಟಮ್ ಎಕಾನಮಿ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ರಿಯಾಕ್ಷನ್ಸಲ್ಲಿ ಯೂಸ್ ಆಗಿರುವಂಥ ನಂಬರ್ ಆಫ್ ಮಾಲಿಕ್ಯುಲರ್ ವೇಟ್ ಆಫ್ ದಿ ಡಿಸೈರ್ಡ್ ಪ್ರಾಡಕ್ಟು ಅಥವಾ ಡಿಸೈರ್ ರಿಯಾಕ್ಟೆಂಟು ಅದ್ರ ಪ್ರೋಸೆಸ್ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಅದನ್ನು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಹೌ ಮೆನಿ ಆಟಮ್ಸ್ ಆರ್ ಯೂಸ್ಡ್ ಫಾರ್ ಮೈ ರಿಯಾಕ್ಷನ್ ಆ್ಯಸ್ ಎ ರಿಯಾಕ್ಟೆಂಟ್, ಆಮೇಲೆ ಹೌ ಮಚ್ ಪ್ರಾಡಕ್ಟ್ ಬಂದಿದೆ ಅಂತ ಮುಂಚೆ ತೋರಿಸ್ತೀನಿ, ನಾನು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಹೇಗಾಗುತ್ತೆ ಅಂತ. ಸೊ ಅದು ಅಂದರೆ ನಂದು ರಿಯಾಕ್ಟೆಂಟ್ಸ್ ಏನು ತೊಗೊಂಡಿದ್ರೆ ಎಲ್ಲ ರಿಯಾಕ್ಟೆಂಟ್ಸು ಕನ್ವರ್ಟ್ ಆಗಿದೆಯಾ ಪ್ರಾಡಕ್ಟಿಗೆ, ಸೊ ಆಗಿದ್ರೆ ಎಷ್ಟು ಪರ್ಸೆಂಟ್ ಆಗಿದೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ, ಅದಕ್ಕೆ ನಾವು ಆಟಮ್ ಎಕಾನಮಿ ಅಂತ ಹೇಳ್ತೀವಿ. ಅದೇ ರೀತಿ ಲೆಸ್ ಅಜಾರ್ಡಿಯಸ್ ಕೆಮಿಕಲ್ ಸಿಂಥಿಸಿಸ್. ಸೊ ನಾವು ಸಾಧ್ಯ ಆದಷ್ಟು ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಆ ಕೆಮಿಕಲ್ಸ್ ಸಿಂಥಿಸಿಸ್ ಏನಿದೆಯಲ್ಲ ಅಜಾರ್ಡಿಯಸ್ ಇರುವಂಥದ್ದು ಅಥವಾ ಜನ್ರೇಟ್ ಆಗುವಂಥದ್ದು ಅದನ್ನೆಲ್ಲ ಸಾಧ್ಯ ಆದಷ್ಟು ಎಲಿಮಿನೇಟ್ ಆಗುವಂಥದ್ದು, ಟಾಕ್ಸಿಸಿಟಿ ಇಲ್ಲದೆ ಇರೋ ಥರದ್ದು, ಹ್ಯೂಮನ್ ಹೆಲ್ತ್ಗೆ ಮತ್ತು ಎನ್ವೈರನ್ಮೆಂಟ್ಗೆ ಎಕಾಲಜಿ ಸಿಸ್ಟಮ್ಗೆ ಏನು ತೊಂದರೆ ಆಗದೆ ಇರೋ ಥರ ನಾವು ಮಾಡಬೇಕಾಗತ್ತೆ. ಇಲ್ಲ ಅದು ಬೇಕೇ ಬೇಕು ಅಂದರೆ ಅದನ್ನು ಹೇಗೆ ಮಿನಿಮೈಸ್ ಮಾಡೋದು, ರೀಸೈಕಲ್ ಮಾಡೋದು ಹೇಗೆ, ರಿಡಕ್ಷನಲ್ ಸೋರ್ಸ್ ಮಾಡೋದು ಹೇಗೆ, ಪ್ರಾಡಕ್ಟ್ ಮಾಡಿಫಿಕೇಷನ್ ಹೇಗೆ ಮಾಡ್ಕೋಬೇಕು, ಪ್ರೋಸೆಸ್ನ ಯಾವ ರೀತಿ ಮಾಡಿಫಿಕೇಷನ್ ಮಾಡ್ಕೋಬೇಕು, ಸೊ ಅದನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ ನೋಡಿಕೊಂಡು ರೀತಿಯಾಗಿ ನಾವು ಫಾಲೋ ಮಾಡಬೇಕಾಗತ್ತೆ. ಅದು ಥರ್ಡ್ ಪ್ರಿನ್ಸಿಪಲ್. ನಾಲ್ಕನೇ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಡಿಸೈನಿಂಗ್ ಸೇಫರ್ ಕೆಮಿಕಲ್ಸ್. ನಾವೇನು ಮಾಡಬೇಕಾಗುತ್ತೆ, ಡಿಸೈನ್ ಮಾಡಬೇಕಾದ್ರೆ ಸೇಫರ್ ಆಗಿರುವಂಥ ಕೆಮಿಕಲ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಟಾಕ್ಸಿಕ್ ಇಲ್ಲದೆ ಇರುವಂಥದ್ದು, ಎಕೋ ಫ್ರೆಂಡ್ಲಿ ಆಗಿರುವಂಥದ್ದನ್ನು ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಸೇಫರ್ ಸಾಲ್ವೆಂಟ್ ಆ್ಯಂಡ್ ಆಕ್ಸಲರೀಸ್. ಸೊ ನಾವು ಸಾಲ್ವೆಂಟ್ ಏನು ಯೂಸ್ ಮಾಡ್ತಿರಲ್ಲ ಅದು ಎಕೋ ಫ್ರೆಂಡ್ಲಿ ಆಗಿರುವಂಥದ್ದು ಅಥವಾ ಗ್ರೀನ್ ವಿಚ್ ಹ್ಯಾಸ್ ಬಿನ್ ಒಬ್ಟೈನ್ ಫ್ರಮ್ ದಿ ನ್ಯಾಚುರಲ್ ಸೋರ್ಸಸ್ ಇರುವಂಥದ್ದು, ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ಸೊ ಸಾಲ್ವೆಂಟ್ ಸೆಲೆಕ್ಷನಲ್ಲಿ 3 ಥರ ಕ್ಲಾಸಿಫೈ ಮಾಡ್ತಾರೆ. ಸಾಲ್ವೆಂಟ್ನ ಪ್ರಿಫರ್ಡು, ಯೂಸಬಲ್ಲು, ಅನ್ಡಿಸೈರಬಲ್ ಅಂತ ಹೇಳ್ತಾರೆ. ಅಂಥದ್ದನ್ನು ಸಾಧ್ಯ ಆದಷ್ಟು ನಾವೇನು ಮಾಡಬೇಕಾಗತ್ತೆ ಅವಾಯ್ಡ್ ಮಾಡಬೇಕಾಗತ್ತೆ. ಯೂಸಬಲ್ ಅನ್ನೋದನ್ನ ತಡೆಯೋಕ್ಕೆ ಆಗೋದೇ ಇಲ್ಲ ಅಂದರೆ ಏನು ಮಾಡಬೇಕಾಗತ್ತೆ ಯೂಸ್ ಮಾಡಬೇಕಾಗತ್ತೆ. ಪ್ರಿಫರ್ಡ್ ಅಂದರೆ ಯಾವ್ಯಾವುದು ಅಂದರೆ ವಾಟರ್ ಇರ್ಬೋದು, ಅಸಿಟೋನ್ ಇರ್ಬೋದು, ಮೆಥನಾಲ್ ಇರ್ಬೋದು, ಬ್ಯೂಟನಾಲ್ ಇರ್ಬೋದು, ಐಸೋಪ್ರೋಪೈಲ್ ಅಸಿಟೇಟ್ ಇರ್ಬೋದು, ಮಿಥೈಲ್ ಕೀಟೋನ್ ಇರ್ಬೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ ಪ್ರಿಫರ್ಡ್ ಸಾಲ್ವೆಂಟ್. ಇದರಿಂದ ನಿಮಗೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಇರೋದಿಲ್ಲ, ಬೈ ಪ್ರಾಡಕ್ಟ್ ಬರೋ ಅಂಥದ್ದನ್ನು ಈಸಿಯಾಗಿ ನಾನು ಅದನ್ನು ಡಿಸ್ಪೋಸ್ ಮಾಡ್ಬೋದು ಅಥವಾ ಅದನ್ನು ಮಿನಿಮೈಸ್ ಮಾಡ್ಬೋದು. ಯೂಸಬಲ್ ಯಾವುದು ಅಂದರೆ ಸೈಕ್ಲೋಹೆಕ್ಸೇನ್ ಇರ್ಬೋದು, ಎಪ್ಟೋನ್ ಇರ್ಬೋದು, ಐಸೋ ಆಕ್ಟೇನ್ ಇರ್ಬೋದು, ಸೈಲೆನ್ಸ್ ಇರ್ಬೋದು, ಅಸ್ಟಿಕ್ ಆ್ಯಸಿಡು, ಇಥಿಲೀನ್ ಗ್ಲೈಕಾಲ್, ಇದನ್ನೆಲ್ಲ ಯೂಸ್ ಮಾಡಲೇಬಾರ್ದು ಅನ್ನೋಂಥದ್ದು ಯಾವುದು ಅಂದರೆ ಬೆನ್ಸಿನ್ ಇರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಡಯಾಸಿನ್ ಇರ್ಬೋದು, ಕ್ಲೋರೋಫಾರ್ಮ್ ಇರ್ಬೋದು, ಆ ಥರ ಹೆಕ್ಸೇನು, ಪೆಂಟೇನು, ಇದನ್ನೆಲ್ಲ ನಾವು ಅನ್ಡಿಸಬಲ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಅದನ್ನು ಸಾಧ್ಯ ಆದಷ್ಟು ನಾವೇನು ಮಾಡಬೇಕಾಗತ್ತೆ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕಾಗತ್ತೆ ಅಥವಾ ಕಂಪ್ಲೀಟ್ಲಿ ಅದನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ. ಅದು 5th ರೂಲ್. 6th ರೂಲ್ ಏನು ಹೇಳುತ್ತೆ ಅಂದರೆ ಡಿಸೈನ್ ಫಾರ್ ಎನರ್ಜಿ ಎಫಿಷಿಯನ್ಸಿ ಅಂತ ಹೇಳುತ್ತೆ. ಎನರ್ಜಿ ರಿಕ್ವೈರ್ಮೆಂಟ್ ಫಾರ್ ದಿ ಕೆಮಿಕಲ್ ಪ್ರೋಸೆಸ್ ಶುಡ್ ಬಿ ರೆಕಗ್ನೈಸ್ ಫಾರ್ ದ ಎನ್ವೈರನ್ಮೆಂಟಲ್ ಎಕನಾಮಿಕಲ್ ಇಂಪ್ಯಾಕ್ಟ್ ಆ್ಯಂಡ್ ಶುಡ್ ಬಿ ಮಿನಿಮೈಸ್ಡ್. ಸೊ ಆ ರಿಯಾಕ್ಷನ್ಗೆ ಏನು ಎನರ್ಜಿ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಲ್ಲ ಅದನ್ನು ಸಾಧ್ಯ ಮಾಡ್ಕೊಳಕ್ಕೆ ಆಗುತ್ತಾ. ಸೊ ನಾವು ಲೋಯರ್ ಟೆಂಪ್ರೇಚರ್ಲಿ ಅಥವಾ ಪ್ರೆಷರಲ್ಲಿ ವಿತೌಟ್ ಡೂಯಿಂಗ್ ಎ ರಿಯಾಕ್ಷನ್ ಅಟ್ ಎ ವೆರಿ ಹೈ ಟೆಂಪ್ರೇಚರ್ ಏನಾದರೂ ಮಾಡ್ಕೊಳಕ್ಕಾಗತ್ತಾ. ಸೊ ಆಲ್ಟರ್ನೇಟಿವ್ ಮೆಥಡ್ ನನಗೆ ಯಾವ್ದಾದ್ರು ಇದೆಯಾ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಎ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡೋದು ಬದಲು ವೋಲ್ಟಾಯಿಕು, ಹೈಡ್ರೋಜನ್ನು, ಫ್ಯೂಯಲ್ ಸೆಲ್ಸು, ಬಯೋಬೇಸ್ಡ್ ಫ್ಯೂಯಲ್ಸು, ಇದನ್ನೆಲ್ಲ ಯೂಸ್ ಮಾಡ್ಕೋಬೋದಾ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡ್ಕೋಬೋದು, ನನ್ನದು ಎನರ್ಜಿ ಎಫಿಷಿಯನ್ಸಿನ ನಾನೇನು ಇನ್ಕ್ರೀಸ್ ಮಾಡ್ಕೋಬೋದು. ಅದೇ ರೀತಿ ಯೂಸ್ ಆಫ್ ರಿನ್ಯೂಯಬಲ್ ಫೀಡ್ ಸ್ಟಾಕ್. ಸೊ ನಾವು ಯಾವುದು ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಲ್ಲ ಅದು ರಿನ್ಯೂಯಬಲ್ ಆಗಿರುವಂಥದ್ದನ್ನು ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ. ಫಾರ್ ಎಕ್ಸಾಂಪಲ್ ಕಾರ್ನ್ ತೊಗೊಂಡು ಕಾರ್ನ್ ಸ್ಟಾರ್ಚ್ ಅದರಿಂದ ಲ್ಯಾಕ್ಟಿಕ್ ಆ್ಯಸಿಡ್ ಮಾಡಿಕೊಂಡು ಅದರಿಂದ ನಾವೇನು ಮಾಡ್ತೀವಿ PLA ಪೆಲೆಟ್ಸ್ ಮಾಡಿಕೊಂಡು ರೋಲ್ ಸ್ಟಾಕ್ ಮಾಡಿ ಅದನ್ನು ಮಲ್ಟಿಪ್ಯಾಕ್ ಅಂದರೆ ಪ್ಲಾಸ್ಟಿಕ್ ಪ್ರಿಪ್ರೇಷನ್ಗೆ ನಾವು ಮಾಡೋಕ್ಕೆ ಸಾಧ್ಯನಾ ಅಂತ. ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, PLA ಫಾರ್ ದಿ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಪ್ರೊಡಕ್ಷನ್. ಸೊ ಅದನ್ನು ನಾವೇನು ಮಾಡ್ಕೋಬೋದು ಅಂತಂದರೆ ಕೆಮಿಕಲ್ ಮೆಥಡಿಂದಲೂ ಮಾಡ್ಬೋದು, ಬಯೋಡಿಗ್ರೇಡಬಲ್ ಆಗಿರುವಂಥದ್ರಲ್ಲೂ ಮಾಡ್ಬೋದು. ಕಾರ್ನ್ ತೊಗೊಳ್ತಾರೆ, ಕಾರಿಂದ ಸ್ಟಾರ್ಚ್ ಮಾಡ್ತಾರೆ, ಸ್ಟಾರ್ಚಿಂದ ರಿಫೈನ್ಡ್ ಡೆಕ್ಸ್ಟ್ರೋಟ್ ಮಾಡ್ತಾರೆ, ಫರ್ಮೆಂಟೇಷನ್ ಮಾಡಿ ಅದನ್ನು ಲ್ಯಾಕ್ಟಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತಾರೆ. ಆ ಲ್ಯಾಕ್ಟಿಕ್ ಆ್ಯಸಿಡ್ನ ಏನು ಮಾಡ್ತೀವಿ ನಾವು ಪಾಲಿಮರ್ ಪ್ರೊಡಕ್ಷನ್ ಮಾಡ್ತೇವೆ,
ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಆಗುತ್ತೆ. ಅದನ್ನು ಪಾಲಿಮರ್ ಮಾಡಿಫಿಕೇಶನ್ ಮಾಡಿದಾಗ ಇಟ್ ಮೇ ಬಿ ಇನ್ ಫಾರ್ಮ್ ಆಫ್ ಫೈಬರ್ ಬರುತ್ತೆ, ಫಿಲಮ್ ಬರುತ್ತೆ, ಥರ್ಮೋ ಫಾರ್ಮಿಂಗ್ ಬರುತ್ತೆ, ಬಾಟ್ಲು, ಓವನ್, ನಾನ್ ಓವನ್, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಬಯೋಡಿಗ್ರೇಡಬಲ್ ಆಗುವಂಥದ್ದನ್ನು ನಾನು ಏನು ಮಾಡಬೇಕಾಗತ್ತೆ, ಸ್ಟಾಕ್ನ ಯೂಸ್ ಮಾಡಬೇಕಾಗತ್ತೆ ಫಾರ್ ಮೈ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್, ಈಗ ಸಿಂಥಿಸಿಸ್ ಆಫ್ ಅಡಿಪಿಕ್ ಆ್ಯಸಿಡ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಟ್ರೆಡಿಷನಲ್ ಸಿಂಥಿಸಿಸ್ ಆಫ್ ಅಡಿಪಿಕ್ ಆ್ಯಸಿಡ್ ಏನು ಮಾಡಬೇಕಾಗುತ್ತೆ, ನಾನು ಬೆನ್ಝೀನ್ ತೊಗೊಂಡು ಸೈಕ್ಲೋಹೆಕ್ಸೇನ್ ಮಾಡಿ, ಆಮೇಲೆ ಸೈಕ್ಲೋಹೆಕ್ಸೋನೈನ್ ಮಾಡಿ, ಆಮೇಲೆ ಸೈಕ್ಲೋಹೆಕ್ಸಾನ್ ಮಾಡಿ, ಆಮೇಲೆ ಅಡಿಪಿಕ್ ಆ್ಯಸಿಡ್ ಮಾಡಬೇಕಾಗತ್ತೆ. ಅದ್ರ ಬದಲು ನನಗೆ ಎಕೋ ಫ್ರೆಂಡ್ಲಿ ಮೆಥಡ್ ಅಂದರೆ ಈ ಕೋಲೆ ಯೂಸ್ ಮಾಡ್ಕೋಬೋದು. ಡಿ ಗ್ಲೂಕೋಸ್ನ ಈ ಕೋಲೆ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ಬೋದು, ಅಡಿಪಿಕ್ ಆಸಿಡಾಗಿ ಮಾಡ್ಕೋಬೋದು. ಸೊ ದಿಸ್ ಇಸ್ ಅನ್ ಆಲ್ಟರ್ನೇಟಿವ್ ಫೀಡ್ ಸ್ಟಾಕ್. ಸೊ ನನಗೆ ಗ್ಲೂಕೋಸು ಈಸಿಯಾಗಿ ಸಿಗುತ್ತೆ, ವಿಚ್ ಇಸ್ ಎಕೋ ಫ್ರೆಂಡ್ಲಿ. ವೆರಾಸ್ ಬೆನ್ಝೀನ್ ಅಂದರೆ ನಾಟ್ ಎಕೋ ಫ್ರೆಂಡ್ಲಿ, ಇಲ್ಲದೆ ಇರೋವಂಥದ್ದು, ನಂಬರ್ ಆಫ್ ಸ್ಟೆಪ್ಸು ಜಾಸ್ತಿ ಆಗುತ್ತೆ, ಯೂಸ್ ಮಾಡಿ ನಾನು ಮಾಡ್ತಾ ಹೋಗ್ಬೋದು. ಅದೇ ರೀತಿ ಫಾಸ್ಜೀನ್ ನಿಮ್ಗೆ ಗೊತ್ತು, ಇಟ್ಸ್ ಹೈಲಿ ಪಾಯ್ಸನಸ್ ಗ್ಯಾಸ್ ಅಂತಲೇ ಹೇಳ್ತೀವಿ. ಅದನ್ನು ನಾವು ಪಾಲಿಕಾರ್ಬನೇಟ್ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ಡೈಫಿನೈಲ್ ಕಾರ್ಬೊನೇಟ್ನ ಯೂಸ್ ಮಾಡಿ ನಾವೇನು ಮಾಡೋದು, ಆಲ್ಟರ್ನೇಟಿವ್ ಫಾರ್ ಫಾಸ್ಜಿನ್. ಫಾಸ್ಜಿನು ಯೂಸ್ ಮಾಡೋದ್ರ ಬದಲು ನಾವೇನು ಮಾಡಬೇಕು ಅಂತಂದರೆ ಬಿಸ್ ಫಿನಾಲ್ನ ತೊಗೊಂಡು ಅದನ್ನು ಪಾಲಿಮರೈಸೇಷನ್ ಮಾಡಿ ಪಾಲಿಕಾರ್ಬೊನೇಟ್ನ ಮಾಡ್ಬೋದು, ಇನ್ ವಿಚ್ ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ದಿ ಫಾಸ್ಜಿನ್. ಸೊ ಈ ರೀತಿಯಾಗಿ ನಾನು ಆಲ್ಟರ್ನೇಟಿವ್ ಮೆಥಡ್ಗಳನ್ನ, ಆಲ್ಟರ್ನೇಟಿವ್ ಫೀಡ್ ಸ್ಟಾಕ್, ಆಲ್ಟರ್ನೇಟಿವ್ ರಿಯಾಕ್ಟೆಂಟ್ಸನ್ನು ನಾನು ಏನು ಮಾಡ್ಕೋಬೇಕಾಗತ್ತೆ, ಐಡೆಂಟಿಫೈ ಮಾಡಬೇಕಾಗತ್ತೆ. ಆಯ್ತಾ. ರೆಡ್ಯೂಸ್ ಡೆರಿವೇಟಿವ್ಸ್. ಸೊ ಅದ್ರ ಜೊತೆಗೆ ಏನು ಬರುತ್ತೆ, ಯಾವುದೋ ಒಂದು ರಿಯಾಕ್ಷನ್ ಬಂದಾಗ ನಮ್ಗೆ ಏನಾಗುತ್ತೆ ಅಂತಂದರೆ, ನನಗೆ ಆ ಡಿಸೈರ್ಡ್ ಪ್ರಾಡಕ್ಟ್ ಬೇಕು ಅಂದಾಗ ನಾನು ಬ್ಲಾಕಿಂಗ್ ಆಫ್ ದಿ ಗ್ರೂಪ್ ಮಾಡ್ತೀನಿ, ಪ್ರೊಟೆಕ್ಷನ್ ಮಾಡ್ತೀನಿ, ಡಿಪ್ರೊಟೆಕ್ಷನ್ ಮಾಡ್ತೀನಿ, ಟೆಂಪರರಿ ಮಾಡಿಫಿಕೇಶನ್ ಮಾಡ್ಕೊಳ್ತೀನಿ ಫಿಸಿಕಲ್ ಕೆಮಿಕಲ್ ಪ್ರೋಸೆಸ್ಸಲ್ಲಿ. ಇದನ್ನೆಲ್ಲ ನಾನು ಏನು ಮಾಡಬೇಕಾಗತ್ತೆ, ಮಿನಿಮೈಸ್ ಮಾಡಬೇಕಾಗತ್ತೆ. ಸೊ ಆ ನಂಬರ್ ಆಫ್ ಸ್ಟೆಪ್ಸ್ ಜಾಸ್ತಿ ಆದಂಗೆ ನಂಬರ್ ಆಫ್ ರಿಯೇಜೆಂಟ್ ಯೂಸ್ ಮಾಡೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ರಿಯೇಜೆಂಟ್ ಜಾಸ್ತಿ ಯೂಸ್ ಮಾಡ್ದಂಗೆ ಬೈ ಪ್ರಾಡಕ್ಟ್ ಬರುವಂಥದ್ದು, ವೇಸ್ಟ್ ಆಗುವಂಥದ್ದು ಜಾಸ್ತಿ ಆಗ್ತಾ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಅಡಿಷನಲ್ ರಿಯೇಜೆಂಟ್ ಜನರೇಟ್ ಮೋರ್ ವೇಸ್ಟ್ ಪ್ರಾಡಕ್ಟ್, ಮೋರ್ ಟೈಮ್ ಬೇಕಾಗುತ್ತೆ, ಹೈಯರ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಮಾಡಬೇಕಾಗತ್ತೆ, ರೆಡ್ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಯೂಸ್ ದಿ ಕೆಟಲಿಸ್ಟ್ ಏನು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ, ಎನರ್ಜಿ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ, ಸಿಂಗಲ್ ಡಿಸೈರ್ಡ್ ಪ್ರಾಡಕ್ಟೇ ಬರುತ್ತೆ, ಮಿನಿಮಮ್ ವೇಸ್ಟ್ ಆಗುತ್ತೆ. ಸೊ ನಾನು ಸೆಲೆಕ್ಟಿವ್ ಆಗಿ ಯಾವ ಕೆಟಲಿಸ್ಟ್ನ ಯೂಸ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಸೈಕೋಮೆಟ್ರಿಕ್ ರಿಯೇಜೆಂಟ್, ಅದು ಎಷ್ಟು ರಿಲೀಸ್ ಆಗುತ್ತೆ, ಎಷ್ಟು ಎಕ್ಸ್ಪ್ಲೋಷನ್ಸ್ ಆಗುತ್ತೆ, ಏನು ಫೈರ್ಸ್ ಆಗುತ್ತೆ, ಅದನ್ನೆಲ್ಲ ನಾವು ಏನು ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಟಾಲಿನ್ ಕ್ಯಾನ್ ಬಿ extensively converted into paraxylene by the shape selective zeolite catalyst. ಸೊ ನಾನು ಜಿಯೋಲೈಟ್ನ ಶೇಪ್ ಆಗಿರುವಂಥ ಜಿಯೋಲೈಟ್ ಕೆಟಲಿಸ್ಟ್ನ ಯೂಸ್ ಮಾಡಿದ್ರೆ ನನಗೆ ಬರೀ ಪ್ಯಾರಾಸೈಲಿನ್ ಬರುತ್ತೆ, ಆರ್ಥೋ ಮತ್ತು ಮೆಟಾಸೈಲಿನ್ ಬರೋದಿಲ್ಲ. ಈ ರೀತಿಯಾಗಿ ನಾನು ಏನು ಮಾಡ್ಕೋಬೋದು, ಸೂಟಬಲ್ ಕೆಟಲಿಸ್ಟ್ನ ಯೂಸ್ ಮಾಡಿಕೊಂಡು ನನಗೆ ಸಿಂಗಲ್ಲೇ ನೀರು ಬರೋ ಥರ, ಸಿಂಗಲ್ ಪ್ರಾಡಕ್ಟ್ ಬರೋ ಥರ ನಾನು ಏನು ಮಾಡ್ಕೋಬೋದು, ಅರೇಂಜ್ ಮಾಡ್ಕೋಬೋದು. ನೆಕ್ಸ್ಟ್, ಡಿಸೈನ್ ಫಾರ್ ಡಿಗ್ರೇಡೇಷನ್. ಓಕೆ, ಇದೆಲ್ಲ ಮಾಡಿದ್ದೀರಾ, ಏನೋ ಒಂದು ಪ್ರಾಡಕ್ಟ್ ಬಂದಿದೆ, ಆ ಪ್ರಾಡಕ್ಟ್ನ ಹಾಗೆ ಬಿಡ್ದಲೆ ಅದನ್ನೇನು ಮಾಡಬೇಕು, ನಾನು ಬ್ರೇಕ್ ಮಾಡಿ ಸ್ಮಾಲ್ ಪೋರ್ಷನಲ್ಲಿ ಮಾಡಿಕೊಂಡು ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಎನ್ವೈರ್ಮೆಂಟ್ಗೆ ಕಳಿಸ್ಬೇಕಾಗತ್ತೆ. ಹೇಗಿದೆಯೋ ಹಾಗೆ ಡಂಪ್ ಮಾಡೋದಲ್ಲ, ಅದನ್ನೇನಾದರೂ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯನಾ, ಎಕೋ ಫ್ರೆಂಡ್ಲಿ ಮೆಥಡ್ ಮಾಡೋಕ್ಕೆ ಸಾಧ್ಯನಾ, ಅದು ಏನೂ ತೊಂದರೆ ಇಲ್ಲದೆ ಇರೋ ಥರ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಗ್ರೀನ್ ಕೆಮಿಸ್ಟ್ರಿ ಇಟ್ಸ್ ಆಲ್ಸೋ ಕಾಲ್ಡ್ ಕ್ಲೀನ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಸೊ ಅದ್ರೇನು ವೇಸ್ಟ್ ಎಲ್ಲ ಜಾಸ್ತಿ ಕೊಡೋದಿಲ್ಲ, ಬೈ ಪ್ರಾಡಕ್ಟ್ ಎಲ್ಲ ಬರೋದಿಲ್ಲ, ಅಥವಾ ಹಜಾರ್ಡಿಯಸ್ ವೇಸ್ಟ್ ಏನು ಹೇಳ್ತೀವಿ ಅದು ಯಾವುದು ಹಾಕೋದಿಲ್ಲ. ನಾವು ಸಿಂಪಲ್ ಆಗಿರುತ್ತೆ, ಟಾಕ್ಸಿಕ್ ಯಾವುದು ಇರೋದಿಲ್ಲ, ಲೇಬರ್ ಕಡಿಮೆ ಇರುತ್ತೆ, ಲೋ ಕಾಸ್ಟ್ ಆಗಿರುತ್ತೆ, ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಸೇಫ್ಟಿ ಆಗಿರುತ್ತೆ. ಸೊ ಇದೆಲ್ಲ ಇದ್ದರೆ ನಿಮ್ಮ ಪ್ರೊಡಕ್ಷನಲ್ಲಿ ಅಥವಾ ನಿಮ್ಮ ಪ್ರಿಪ್ರೇಷನಲ್ಲಿ, ನಿಮ್ಮ ಮೆಥಡ್ಸಲ್ಲಿ, ನಿಮ್ಮ ಟೆಕ್ನಾಲಜಿನಲ್ಲಿ, ಅಂಥದಕ್ಕೆ ನಾವೇನಂತ ಕರಿತೀವಿ, ಮಾಡ್ಬೋದು. ರಿಯಲ್ ಟೈಮ್ ಅನಾಲಿಸಿಸ್ ಫಾರ್ ದಿ ಪೊಲ್ಯೂಷನ್ ಪ್ರಿವೆನ್ಷನ್. ಸೊ ನನಗೆ ಬೇರೆ ಟೈಮ್ ಅಂದರೆ ಅನಾಲಿಸಿಸ್ ಇರ್ಬೋದು, ಮೆಥಡಾಲಜಿಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅದನ್ನು ನಾನು ಏನು ಮಾಡ್ಕೋಬೇಕಾಗತ್ತೆ, ಚೇಂಜ್ ಮಾಡ್ಕೋಬೇಕಾಗತ್ತೆ, ಮಾಡಿಫೈ ಮಾಡಿಕೊಂಡು ಪೊಲ್ಯೂಷನ್ ನಾನು ಏನು ಮಾಡಬೇಕಾಗತ್ತೆ, ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಮಾನಿಟರ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಹಜಾರ್ಡಿಯಸ್ ಫಾರ್ಮೇಷನ್ ಸತ್ತು ಬಿದ್ದು, ಅದೇ ರೀತಿ ವರ್ತೂರು ಕೆರೆಯಲ್ಲಿ ನೊರೆ ಬಂದಿರೋದಿರ್ಬೋದು, ಯಮನೂರು ಕೆರೆಯಲ್ಲಿ ಬೆಂಕಿ ಬಂದಿರೋದಿರೋ
ಮಾಡಬೇಕಾಗತ್ತೆ, ರೆಡ್ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಯೂಸ್ ದಿ ಕೆಟಲಿಸ್ಟ್ ಏನು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ, ಎನರ್ಜಿ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ, ಸಿಂಗಲ್ ಡಿಸೈರ್ಡ್ ಪ್ರಾಡಕ್ಟೇ ಬರುತ್ತೆ, ಮಿನಿಮಮ್ ವೇಸ್ಟ್ ಆಗುತ್ತೆ. ಸೊ ನಾನು ಸೆಲೆಕ್ಟಿವ್ ಆಗಿ ಯಾವ ಕೆಟಲಿಸ್ಟ್ನ ಯೂಸ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಸೈಕೋಮೆಟ್ರಿಕ್ ರಿಯೇಜೆಂಟ್, ಅದು ಎಷ್ಟು ರಿಲೀಸ್ ಆಗುತ್ತೆ, ಎಷ್ಟು ಎಕ್ಸ್ಪ್ಲೋಷನ್ಸ್ ಆಗುತ್ತೆ, ಏನು ಫೈರ್ಸ್ ಆಗುತ್ತೆ, ಅದನ್ನೆಲ್ಲ ನಾವು ಏನು ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಟಾಲಿನ್ ಕ್ಯಾನ್ ಬಿ extensively converted into paraxylene by the shape selective zeolite catalyst. ಸೊ ನಾನು ಜಿಯೋಲೈಟ್ನ ಶೇಪ್ ಆಗಿರುವಂಥ ಜಿಯೋಲೈಟ್ ಕೆಟಲಿಸ್ಟ್ನ ಯೂಸ್ ಮಾಡಿದ್ರೆ ನನಗೆ ಬರೀ ಪ್ಯಾರಾಸೈಲಿನ್ ಬರುತ್ತೆ, ಆರ್ಥೋ ಮತ್ತು ಮೆಟಾಸೈಲಿನ್ ಬರೋದಿಲ್ಲ. ಈ ರೀತಿಯಾಗಿ ನಾನು ಏನು ಮಾಡ್ಕೋಬೋದು, ಸೂಟಬಲ್ ಕೆಟಲಿಸ್ಟ್ನ ಯೂಸ್ ಮಾಡಿಕೊಂಡು ನನಗೆ ಸಿಂಗಲ್ಲೇ ಮಿನಿಮಮ್ ಇರಬೇಕಾಗತ್ತೆ. ಓಕೆ, ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಬ್ರೂಫೋಫ್ರೋಫಿನ್ ಅಂತ ಹೇಳ್ತೀವಿ, ಅದರದ್ದು ಸಿಂಥಸಿಸ್ಸು. ಫಸ್ಟ್ ಅದನ್ನು ಯಾರು ಹೇಳಿದ್ದು ಅಂದರೆ ಬೂಟ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಇದನ್ನು ಬೂಟ್ ಸಿಂಥಸಿಸ್ ಅಂತ ಹೇಳ್ತಾರೆ. ಸೊ ಆ ಸ್ಟಾರ್ಟಿಂಗ್ ಮೆಟೀರಿಯಲ್ ಇಟ್ಕೊಂಡು ಇಲ್ಲಿ 6 ಡಿಫ್ರೆಂಟ್ ಸ್ಟೇಜಸ್ ನಿಮಗೆ ಬರ್ತಾ ಇದೆ. ಇಷ್ಟು ಸ್ಟೇಜಲ್ಲಿ ನಿಮಗೆ ಆ ಪ್ರಾಡಕ್ಟು ಫಾರ್ಮೇಷನ್ ಆಗ್ತಾ ಇದೆ. ರಿಯಾಕ್ಷನ್ಗೆ ನನಗೀಗ ಕ್ಯಾಲ್ಕುಲೇಟ್ ಮಾಡಿದ್ರೆ, ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ನನಗೆ ಫಾರ್ಮುಲಾ ಏನಿದೆ ಅದನ್ನು ನಾನು ನೋಡ್ಕೋಬೇಕಾಗತ್ತೆ. C10H14 ಇದೆ, ಮಾಲಿಕ್ಯುಲರ್ ವೇಟು 134 ಆಗುತ್ತೆ. ಫಾರ್ಮುಲಾ ರಿಯೇಜೆಂಟ್ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ಆ ರಿಯಾಕ್ಷನ್ ಆಗಬೇಕು ಅಂತಂದರೆ ಸೊ ಎಷ್ಟೊಂದು ಸ್ಟೆಪ್ಪಲ್ಲಿ ಆಗ್ತಾ ಇದೆ, ಆ ಎಲ್ಲ ಸ್ಟೆಪ್ದು ನಾನು ಕನ್ಸಿಡರ್ ಮಾಡಿಕೊಂಡ್ರೆ ನನಗೆ ಮಾಲಿಕ್ಯುಲರ್ ವೇಟು C10H14 ಫಸ್ಟು, ಆಮೇಲೆ ನೆಕ್ಸ್ಟು ಯಾವ್ಯಾವುದು ನಾನು ಅದು ಎಂಟೈರ್ ಕೆಮಿಕಲ್ ರಿಯಾಕ್ಷನಲ್ಲಿ ಈಚ್ ಸ್ಟೆಪ್ಪಲ್ಲಿ ಯಾವ್ಯಾವುದು ನಾನು ರಿಯೇಜೆಂಟ್ನ ಯೂಸ್ ಮಾಡಿದ್ದೀನಿ, ಯಾವ್ಯಾವುದು ರಿಯಾಕ್ಟೆಂಟ್ನ ಯೂಸ್ ಮಾಡಿದ್ದೀನಿ, ಅದರದ್ದು ಫಾರ್ಮುಲಾ ಬರ್ಕೊಂಡಿದ್ದೀನಿ, ಅದರದ್ದು ಮಾಲಿಕ್ಯುಲರ್ ವೇಟ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಸೇರಿಕೊಂಡಾಗ ನನಗೆ 514.5 ಬಂದಿದೆ ರಿಯೇಜೆಂಟ್. ಯೂಸ್ಡ್ ಯಾವುದು ಹಂಗಾದ್ರೆ ನಾನೀಗ ಎಷ್ಟೋ ಯೂಸ್ ಮಾಡಿದ್ದೀನಿ. ಇದೆಲ್ಲ ಮಾಡಿದ್ಮೇಲೆ ಏನಾಗ್ತಿದೆ, ಐಬೋಪ್ರೋಫಿನ್ ಫಾರ್ಮೇಷನ್ ಆದಮೇಲೆ ನನಗೆ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಆ ಪ್ರಾಡಕ್ಟ್ದು ನನಗೆ ಏನು ಮಾಡ್ತಾ ಇದ್ದೀನಿ, ಎಷ್ಟು ಯೂಸ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ C10H14 ಇದೆ, ಅದರಲ್ಲಿ ಎಷ್ಟಿದೆ, ಒಂದೇ ಒಂದು ಹೈಡ್ರೋಜನ್ ಮಾತ್ರ ಯೂಸ್ ಆಗಿದೆ, C10H13 ಹಾಗೆ ಉಳ್ಕೊಂಡಿದೆ. ಸೊ ಅನ್ಯೂಸ್ಡ್ ಐಬೋಪ್ರೋಫಿನ್ ಪ್ರಿಪ್ರೇಷನ್ ಅನ್ಯೂಸ್ಡ್ ಎಷ್ಟು 1 ಇದೆ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್. ಆ ಥರ C4H6O3 ಇದೆ, ಅದ್ರದ್ದು ಮಾಲಿಕ್ಯುಲರ್ ವೇಟ್ ಎಷ್ಟಾಗುತ್ತೆ, 102 ಆಗುತ್ತೆ. ಸೊ ಆದರೆ ಫಾರ್ಮುಲಾ ಅದು ಯೂಸ್ ಮಾಡಿಕೊಂಡಿರೋ ಫಾರ್ಮುಲಾ ಯಾವುದು, C4H6O3ನಲ್ಲಿ ಯೂಸ್ ಆಗಿರೋಂಥದ್ದು ಯಾವುದು, C2H3 ಮಾತ್ರ ಯೂಸ್ ಆಗಿದೆ, ಅದರದ್ದು ವೆಯ್ಟ್ ಎಷ್ಟಾಗುತ್ತೆ 27. ಅನ್ಯೂಸ್ಡ್ ಎಷ್ಟಾಗಿದೆ 75% ಮಾಲಿಕ್ಯುಲರ್ ವೇಟ್ ಇದೆ. ಅದೇ ಥರ ನಾನು ಏನು ಮಾಡ್ತೀನಿ, C4H7C1O2 ತೊಗೊಳ್ತೀನಿ, ಆ ಯೂಸ್ಡ್ ಎಷ್ಟು, ಅನ್ಯೂಸ್ಡ್ ಎಷ್ಟು, ಹಾಗೆ ಏನು ಮಾಡ್ತಾ ಹೋಗ್ತೀನಿ. ನಂದು ರಿಯೇಜೆಂಟ್ ಇದೆ, ಆ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ರಿಯೇಜೆಂಟ್ ಯಾವ್ಯಾವುದಿದೆ ಅದರದ್ದು ಮಾಲಿಕ್ಯುಲರ್ ವೆಯ್ಟ್ ಹಾಕ್ಕೊಳ್ತೀನಿ, ಅದರಲ್ಲಿ ಎಷ್ಟು ಯೂಸ್ ಆಗಿದೆ ಇನ್ ಆರ್ಡರ್ ಟು ಗೆಟ್ ಎ ಪ್ರಾಡಕ್ಟ್ ಅಂತ ನೋಡ್ಕೊಳ್ತೀನಿ, ಎಷ್ಟು ಅನ್ಯೂಸ್ಡ್ ಇದೆ ಅದನ್ನು ನಾನು ನೋಡ್ಕೊಳ್ತೀನಿ. ಸೊ ಓವರಾಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ನೀವು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ರಿಯೇಜೆಂಟ್ ಯೂಸ್ ಮಾಡಿರೋದು ವೆಯ್ಟ್ ಮಾಲಿಕ್ಯುಲರ್ ವೆಯ್ಟ್ ಎಷ್ಟಾಗುತ್ತೆ ಅಂದರೆ 514.5 ಆಗುತ್ತೆ. ಅದೇ ಥರ ಯೂಸ್ಡ್ ಎಷ್ಟು ಅಂದರೆ 206 ಇದೆ, ಅನ್ಯೂಸ್ಡ್ ಎಷ್ಟು ಅಂತಂದರೆ 308.5. ಅಂದ್ರೇನು, ನೀವು ಈ ರಿಯಾಕ್ಷನ್ನ ಈ ಪ್ರೋಸೆಸ್ನ ಯೂಸ್ ಮಾಡಿದ್ರೆ ನೀವು ಏನು ರಿಯೇಜೆಂಟ್ ಯೂಸ್ ಮಾಡ್ತಾ ಇದ್ದೀರಲ್ಲ ಅದು ಯೂಸ್ ಆಗುವಂಥದ್ದು ಏನಾಗುತ್ತೆ, ಓನ್ಲಿ 40% ಉಪಯೋಗಕ್ಕೆ ಬರ್ತಿದೆ, ಮಿಕ್ಕಿದ 60% ಅದು ವೇಸ್ಟ್ ಆಗ್ತಿದೆ. ಸೊ ಮಾಲಿಕ್ಯುಲರ್ ವೇಟ್ ಎಷ್ಟಿದೆ, ರಿಯೇಜೆಂಟು 514 ಇದೆ, ಆದರೆ ಯೂಸ್ಡ್ ಎಷ್ಟಾಗ್ತಿದೆ 206, ಅನ್ಯೂಸ್ಡ್ ಎಷ್ಟಾಗ್ತಿದೆ 308.5 ಅಷ್ಟು ಅನ್ಯೂಸ್ ಆಗ್ತಾ ಇದೆ. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 100 ಇಂಟು ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಪ್ರಾಡಕ್ಟ್ ಡಿವೈಡೆಡ್ ಬೈ ದಿ ರಿಲೇಟಿವ್
ಮೋಲಾರ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಮಾಡ್ಕೊಳ್ತೀವಿ. ಸೊ 100 ಇಂಟು 206 ಡಿವೈಡ್ ಬೈ 514 ಮಾಡ್ತೀನಿ. ಆವಾಗ ಎಫಿಷಿಯನ್ಸಿ ಎಷ್ಟಾಯಿತು? 40% ಆಯಿತು. ಸೊ ನಾನು ಏನು ಇನ್ಕ್ರೀಸ್ ಮಾಡಬೇಕು? ಯೂಸ್ಡ್ ಕ್ವಾಂಟಿಟಿ ಆಫ್ ದಿ ರಿಯಾಕ್ಟೆಂಟ್ನ ನಾನು ಏನು ಮಾಡಬೇಕಾಗತ್ತೆ? ಮಾಡ್ಕೋಬೇಕಾಗತ್ತೆ ಇನ್ ಆರ್ಡರ್ ಟು ಗೆಟ್ ದಿ ಹೈ ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ. ಸೊ ಅದಕ್ಕೆ ಏನು ಮಾಡ್ತೇವೆ? ಅದಕ್ಕೆ ಬಿಟ್ಬಿಟ್ರೆ ಏನು ಮಾಡಿದ್ರು? ದೇ ವೆಂಟ್ ಫಾರ್ ದಿ ಅನದರ್ ಮೆಥಡ್. ಗ್ರೀನ್ ಮೆಥಡ್ ತೊಗೊಂಡ್ರು, ಗ್ರೀನ್ ಸಿನ್ಸ್ ಆಫ್ ಐಬೋಪ್ರೊಫಿನ್ ತೊಗೊಂಡ್ರು. ಎರಡರಲ್ಲೂ ಸ್ಟಾರ್ಟಿಂಗ್ ಮೆಟೀರಿಯಲ್ ಒಂದೇ ಇದೆ, ಬಟ್ ಮೆಥಡ್ ಏನಾಗ್ತಾ ಇದೆ? ಆಗ್ತಾ ಇದೆ. ಅದರದ್ದು ನನಗೆ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗೇನು ಈಚ್ ಸ್ಟೆಪ್ ಆಗ್ತಾ ಇದೆ. ಎಷ್ಟು ಸ್ಟೆಪ್ಪಲ್ಲಿ ಆಗ್ತಿದೆ? 3 ಸ್ಟೆಪ್ಪಲ್ಲಿ ಆಗ್ತಿದೆ. ಸೊ ನನಗೆ ಏನು ಪ್ರಾಡಕ್ಟ್ ಬರ್ತಾ ಇದೆ? ಸೊ ಪ್ರತಿಯೊಂದು ಸ್ಟೆಪ್ದು ನೀವು ಆ್ಯಡ್ ಮಾಡ್ಕೊಳ್ತಾ ಹೋದಾಗ ಏನಾಯಿತು ಅಂತಂದರೆ ಎಫಿಷಿಯನ್ಸಿ ಎಷ್ಟಾಯಿತು ಅಂದರೆ 77.44% ಇತ್ತು. ಸೊ ಈ ರೀತಿಯಾಗಿ ನನಗೇನಾಗ್ತಿದೆ? ಕಂಪೇರ್ ಮಾಡಿದ್ರೆ ಬೂಟ್ ಸಿಂಥಸಿಸ್ ಮತ್ತು ಗ್ರೀನ್ ಸಿಂಥಸಿಸ್ ಫಾರ್ ದಿ ಪ್ರಿಪ್ರೇಷನ್ ಆಫ್ ದಿ ಐಬೋಪ್ರೊಫಿನ ಕನ್ಸಿಡರ್ ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಎಫಿಷಿಯನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಆಟಮ್ ಎಕಾನಮಿ 40% ಆಗುತ್ತೆ ಬೂಟ್ಸಲ್ಲಿ. ಗ್ರೀನ್ ಸಿಂಥಸಿಸ್ 77.44 ಆಯಿತು. ನಂಬರ್ ಆಫ್ ಸ್ಟೆಪ್ ಬೂಟ್ ಸಿಂಥಸಿಸ್ ಎಷ್ಟಾಯಿತು? 6. ನಂಬರ್ ಆಫ್ ಸ್ಟೆಪ್ ಜಾಸ್ತಿ ಆದಾಗ ಏನಾಗುತ್ತೆ? ಆಟಮ್ ಎಕಾನಮಿನೂ ಏನಾಗ್ತಾ ಹೋಗುತ್ತೆ? ವೇರಿ ಆಗ್ತಾ ಹೋಗುತ್ತೆ. ಇಲ್ಲಿ ನಂಬರ್ ಆಫ್ ಸ್ಟೆಪ್ 3 ಇದೆ. ಇಲ್ಲೇನು ಮಾಡ್ತೀವಿ? ಬೂಟ್ ಸಿಂಥಸಿಸಲ್ಲಿ ನಾನ್ ಎಕೋ ಫ್ರೆಂಡ್ಲಿ ಕ್ಯಾಟಲಿಸ್ಟ್ನ ಯೂಸ್ ಮಾಡಿದ್ದೀವಿ. ವೆರಾಸ್ ಇನ್ ದಿ ಕೇಸ್ ಆಫ್ ದಿ ಗ್ರೀನ್ ಸಿಂಥಸಿಸಲ್ಲಿ ನಾವು ಎಕೋ ಫ್ರೆಂಡ್ಲಿ ಕ್ಯಾಟಲಿಸ್ಟ್ ನಾವು ಯೂಸ್ ಮಾಡಿದ್ದೀವಿ. ಹಂಗಾಗಿ ಅವೆರಡು ಕಂಪೇರ್ ಮಾಡಿದ್ರೆ ಐಬೋಪ್ರೊಫಿನ್ನ ನಾವು ಗ್ರೀನ್ ಕೆಮಿಸ್ಟ್ರಿನಲ್ಲಿ ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ನನಗೆ ಗೊತ್ತಾಯಿತು ಆಟಮ್ ಎಕಾನಮಿ ನಾನು ಫಾಲೋ ಮಾಡಬೇಕಾಗತ್ತೆ, ಹಜಾರ್ಡಸ್ ಕೆಮಿಕಲ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ, ಕ್ಲೀನ್ ಅಥವಾ ಎಕೋ ಫ್ರೆಂಡ್ಲಿ ಮೆಥಡ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಆ್ಯಸ್ ಅನ್ ಇಂಡಿವಿಜುವಲ್ ಹೌ ಕ್ಯಾನ್ ಐ ಡೂ? ಸೇಫರ್ ಡ್ರೈ ಕ್ಲೀನ್. ಮುಂಚೆಲ್ಲ ಡ್ರೈ ಕ್ಲೀನಿಂಗ್ ಬೇಕು ಅಂತಂದರೆ ಗ್ಯಾಸೋಲಿನು ಕೆರೋಸಿನಲ್ಲಿ ಮಾಡ್ತಾಯಿದ್ರು. ಅದಾದಮೇಲೆ ಕ್ಲೋರಿನೇಟೆಡ್ ಸಲ್ಫೇಟ್ನ ಯೂಸ್ ಮಾಡ್ತಾಯಿದ್ರು. ಅದು ಸೂಪರ್ ಕ್ರಿಟಿಕಲ್ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಸಹ ನಾವು ಯೂಸ್ ಮಾಡ್ಕೋಬೋದು. ಸೊ ಸೇಫರ್ ಡ್ರೈ ಕ್ಲೀನಿಂಗ್ ನಾವು ಕೆರೋಸಿನ್ಗೆ ಹೋಗೋದಾದರೆ ಅಥವಾ ಬೆನ್ಸಿನ್ ಟಾಲಿನ್ಗೆ ಹೋಗಬೇಕಾಗತ್ತೆ, ರೆಡ್ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಯೂಸ್ ದಿ ಕೆಟಲಿಸ್ಟ್ ಏನು ಯೂಸ್ ಮಾಡಿದ್ರೆ ಏನಾಗುತ್ತೆ? ನಿಮಗೆ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ, ಎನರ್ಜಿ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ, ಸಿಂಗಲ್ ಡಿಸೈರ್ಡ್ ಪ್ರಾಡಕ್ಟೇ ಬರುತ್ತೆ, ಮಿನಿಮಮ್ ವೇಸ್ಟ್ ಆಗುತ್ತೆ. ಸೊ ನಾನು ಸೆಲೆಕ್ಟಿವ್ ಆಗಿ ಯಾವ ಕೆಟಲಿಸ್ಟ್ನ ಯೂಸ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಸ್ಟೈಕೋಮೆಟ್ರಿಕ್ ರಿಯೇಜೆಂಟ್, ಅದು ಎಷ್ಟು ರಿಲೀಸ್ ಆಗುತ್ತೆ, ಎಷ್ಟು ಎಕ್ಸ್ಪ್ಲೋಷನ್ಸ್ ಆಗುತ್ತೆ, ಏನು ಫೈರ್ಸ್ ಆಗುತ್ತೆ, ಅದನ್ನೆಲ್ಲ ನಾವು ಏನು ಮಾಡ್ಕೋಬೇಕಾಗತ್ತೆ? ನೋಡ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೊ ಅದಕ್ಕೆ ಏನು ಮಾಡ್ತೇವೆ? ಅದಕ್ಕೆ ಬಿಟ್ಬಿಟ್ರೆ ಏನು ಮಾಡಿದ್ರು? ದೇ ವೆಂಟ್ ಫಾರ್ ದಿ ಅನದರ್ ಮೆಥಡ್. ಗ್ರೀನ್ ಮೆಥಡ್ ತೊಗೊಂಡ್ರು, ಗ್ರೀನ್ ಸಿನ್ಸ್ ಆಫ್ ಐಬೋಪ್ರೊಫಿನ್ ತೊಗೊಂಡ್ರು. ಎರಡರಲ್ಲೂ ಸ್ಟಾರ್ಟಿಂಗ್ ಮೆಟೀರಿಯಲ್ ಒಂದೇ ಇದೆ, ಬಟ್ ಮೆಥಡ್ ಏನಾಗ್ತಾ ಇದೆ? ಅವೇರ್ನೆಸ್ ಬಂದಿದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವು ಕೆಮಿಸ್ಟ್ರಿ ಅವರೇ ಮ್ಯಾಕ್ಸಿಮಮ್ಮು ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋವಂಥವ್ರು. ಸೊ ಸಾಧ್ಯ ಆದಷ್ಟು ನಾವೇನು ಮಾಡಬೇಕಾಗತ್ತೆ? ಗ್ರೀನರ್, ಸೇಫ್, ಎಕೋ ಫ್ರೆಂಡ್ಲಿ ಮೆಥಡ್ಸ್ನ, ಎಕೋ ಫ್ರೆಂಡ್ಲಿ ಟೆಕ್ನಾಲಜಿನ, ಎಕೋ ಫ್ರೆಂಡ್ಲಿ ರಿಯಾಕ್ಟೆಂಟ್ಸ್ನ, ಎಕೋ ಫ್ರೆಂಡ್ಲಿ ಮೆಥಡ್ಸ್ನ ನಾನು ಫಾಲೋ ಮಾಡಿಕೊಂಡ್ರೆ ನನಗೆ ಈಸಿಯಾಗಿ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಎಫಿಷಿಯನ್ಸಿ ಆಫ್ ದಿ ಪ್ರಾಡಕ್ಟ್ ಫಾರ್ಮೇಷನ್ ಆಲ್ಸೋ ನನಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎವ್ರಿಬಡಿ ಶುಡ್ ಫಾಲೋ ದಿ ಗ್ರೀನ್ ಕೆಮಿಸ್ಟ್ರಿ, ಆಲ್ 12 ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.